ಕಿರಣ್ ಜಿಮ್ನಿ ತಗೊಂಡು ಇಷ್ಟೊಂದೆಲ್ಲ ಅಡ್ವೆಂಚರ್ ಮಾಡಿರಲ್ಲ. ಯೂಟ್ಯೂಬರ್ಗೆ ಸಪೋರ್ಟ್ ಆಗಿ ಬಂದಿರೋದು ಇವತ್ತೇ ಫಸ್ಟ್ ಟೈಮ್ ನಾವು ಬಂದು ಇಲ್ಲ ಯಾರಿಗೂ ಹೋಗುದಿಲ್ಲ ನಾವು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತು ನಾವು ಮಂಗಳೂರಿಗೆ ಹೋಗ್ತಾ ಇದೀವಿ ಈವೆಂಟ್ಗೆ ಅಂತ. ಅಂದೇ ಒಬ್ರು ಸೆಲೆಬ್ರಿಟಿ ಇದಾರೆ, ಅವ್ರನ್ನ ಪಿಕ್ ಮಾಡ್ಕೋಬೇಕು. ರ್ಯಾಡಿಸನ್ ಬ್ಲೂ ಅಲ್ಲೆಲ್ಲ ಇದಾರಲ್ಲ ಬ್ರೋ ಅವರು. ಹೇ ಗೈಸ್, ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ? ನಮ್ಮ ಕುಡ್ಲ ನೆಕ್ಸ್ಟ್ ಮೂವಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದೀವಿ. ನಾನೇ ಹೀರೋ. ಚಂದು ಪುಟಾಣಿ ಅಣ್ಣ ನಮಸ್ತೆ, ಚೆನ್ನಾಗಿದ್ದೀರಾ? ಇಡ್ಸಪ್ಪ ಫೋನ್ ಒಂಚೂರು. ಏನ್ ಮಾಡ್ತಿದ್ದಪ್ಪ ವ್ಯಾಲೆಂಟೈನ್ಸ್ ಡೇ ಇದ್ದೀರಾ ಹೋಟ್ಲಲ್ಲಿ? ಬೇಡ ಬೇಡ, ಸೆನ್ಸರ್ ಆಗದ್ ಬೇಡ, ಎಲ್ಲ ಬೇಡ, ಈಗ ಬೇಡ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಚಂದು ಹನಿ ತರ ಇದಾರಲ್ಲ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ಹಲೋ, ಮಾತಾಡ್ತಿರೋದು ಯಾರು ಇದು? ಬ್ರೋ ಸಿಕ್ತಾ? ಇಲ್ಲ ಬ್ರೋ, ಅಲ್ಲಿ ಯಾರೋ ಸುಮಾರು ಇತ್ತು ಅನ್ಕೊಳ್ಳಿ. ಹೌದಾ, ಹೇಳಕ್ ಹೋಗ್ಬಿಡಿ, ವಿಡಿಯೋ ಮಾಡ್ತಾನೆ. ಅರ್ಥವಾಯ್ತು ಬಿಡಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಣ್ಣ ಯೂಟ್ಯೂಬ್ ನೋಡ್ತೀರಾ? ಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ, ಇವ್ರದ್ದು ನೋಡಿ, ಚಂದು ಬ್ಲಾಗರ್ ಅಂತ. ರಾಡಿಸನ್ಗೆ ಹೋಗಿದ್ದಾರೆ. ರಾಡಿಸನ್ ಫ್ರೀ ಪ್ರಮೋಷನ್. ಮತ್ತೆ ಹೆಂಗಿದೆ ರೈಡ್? ನಾರ್ಮಲ್ ಆಗಿ ಇಲ್ಲಿಂದ ಒಂದ್ ಅರ್ಧ ಗಂಟೆ ನಮ್ಮ ಮನೆಗೆ. ಮೈಸೂರಿಂದ ಹೊರಟ್ರೆ 3.5 hours ಅಲ್ಲಿ ಬರ್ತೀವಿ. ಆ ಕವರ್ ಆದ್ರೂ ಇನ್ನೂ ರೀಚ್ ಆಗಿಲ್ಲ ಗುರು. ನಿಧಾನವೇ ಪ್ರಧಾನ, ಅತಿ ಬೇಗ ತಿಥಿ ಬೇಗ. ಜಾಸ್ತಿ ಹಿಂದೆ ತಿರ್ಗ್ಸಕ್ ಹೋಗ್ಬೇಡ. ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲ, ವ್ಯಾಲೆಂಟೈನ್ಸ್ ಡೇ ದಿನ ಹುಡುಗಿ ಜೊತೆ ಬರೋದ್ ಬಿಟ್ಟು ನಿಮ್ಗಳ ಜೊತೆ ಬಂದಿದ್ದೀನಲ್ಲ ನಾನು. ಇಮೋಷನಲ್ ಡ್ಯಾಮೇಜ್. ಹಾಯ್, ತಿನ್ಕೊಳ್ಳಿ. ವ್ಯಾಲೆಂಟೈನ್ಸ್ ಡೇ ಕೇಕ್ ಕಟ್ ಮಾಡ್ತಾ ಇದ್ದೀರಾ? ನೋಡಿ ಅಲ್ಲಿ ಮೇಲ್ಗಡೆ ಲವ್ ಇದೆ, ಹಾರ್ಟ್ ಇದೆ, ಇಲ್ಲಿ ಹುಡುಗರಿದ್ದಾರೆ, ನಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ. ಟಿವಿನಲ್ಲಿ ಇವಾಗ ಒಂದು ಒಳ್ಳೆ ವಿಡಿಯೋ ಹಾಕೊಂಡು ಬೇಗ ಶುರು ಹಚ್ಕೊಳ್ಳಿ. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. 12:30 ಆಯ್ತು. ಜಾಗ ಒಳ್ಳೆ ಸಖತ್ತಾಗಿದೆ ಅಲ್ವಾ? ಅವ್ರೇನೋ ಮಾಡ್ತಾವ್ರೆ. ಇಡ್ಲೀಸ್, ದೋಸೆಸ್, ಚಿತ್ರಾನ್ನಾಸ್, ತೋತೊಡೆಸ್ ಬೆಸ್ಟ್. ನಮಸ್ಕಾರ ಕುಡ್ಲ. ಇವತ್ತು ನಾವು ಆಟೋ ಎಕ್ಸ್ಪೋಗೆ ಬಂದಿದ್ದೀವಿ. ಜೊತೆಗೆ ಒಂದು ರ್ಯಾಲಿ ಇವೆಂಟ್ ಕೂಡ ಇರುತ್ತೆ. 14ನೇ ತಾರೀಕು ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ದಿನದಿಂದ ನಾನು ಅಫಿಷಿಯಲ್ ಆಗಿ ಬ್ರ್ಯಾಂಡ್ನ ಎಂಡೋರ್ಸ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪಕ್ಕೆಲೋ ಲುಬ್ರಿಕೆಂಟ್ಸ್ ಬೇಕು ಅಂದರೆ www.since1930.co ಇಂದ ಪರ್ಚೇಸ್ ಮಾಡಿ. ಜನ್ಮಕ್ಕೆ ಹೋಗೋ. ಶೂ ಕಲೆಕ್ಷನ್ ಒಂದು ವಿಡಿಯೋ ಮಾಡಿ ಬ್ರೋ. ನೀನೇನೋ ಎಗ್ಲಿಮೆಂಟ್ ಟವಲ್ ಹಿಂಗ್ ನಿಂತ್ಕೊಬಿಟ್ಟಿದ್ಯಾ? ಆಟೋಗ್ರಾಫ್ ಹಾಕ್ಬಿಟ್ಟು ಕೊಡಿ ಬ್ರೋ. ನವೆಂಬರ್ 23 ನಾನು ಮಂಗಳೂರಲ್ಲಿ ಇದ್ದೇನೆ. ನೀವು ಅವಾಗ ತಗೊಂಡಿದ್ದ ಅದು ನಿಮ್ದ ಅದು ಕಲೆಕ್ಷನ್? ಇದು ಆರ್ಟ್ ವೀಲ್ಸ್ ಅಲ್ಲಿ ಟ್ರೆಜರ್ ಹಂಟ್, ಸೂಪರ್ ಟ್ರೆಜರ್ ಹಂಟ್ ಅಂತ ಬರುತ್ತೆ. ತುಂಬಾ ಲಿಮಿಟೆಡ್ ಗಾಡಿಗಳಿದು. ಥ್ಯಾಂಕ್ ಯು ಸೊ ಮಚ್ ಬೈ. ಇವ್ರು ನೋಡ ನಿತ್ಯದೀಪ್ ಶೆಟ್ಟಿ ತರ ಇಲ್ವಾ? ಸೇಮ್ ಸೇಮ್ ಬಟ್ ಡಿಫರೆಂಟ್. ಏನ್ ಇಷ್ಟ ಆಗ್ತದೆ ವಿಡಿಯೋದಲ್ಲಿ? ಕೊಡ್ತೀರಲ್ಲ ರನ್ನಿಂಗ್ ಅಲ್ಲಿ, ಇವ್ರು ಇಷ್ಟ ಆಗಲ್ವಾ? ಇವತ್ತು ಟೀಮ್ ಆಮಿಫೈಡ್ ಎಕ್ಸ್ ಹಿಂದೆ ತಿರುಗಿ ಟಿಪಿಕಲ್ ಕನ್ನಡಿಗ ಆಗಿ ನಾವು ಮೀಟಪ್ಗೆ ಬಂದಿದ್ದೀವಿ. ಡಿಜಿಟಲ್ ಪರ್ವೇನಿಯರ್ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಜಾಸ್ತಿ ಬಗ್ಬೇಡ, ಮಕ್ಕಳುಗಳಿಗೂ ಇಷ್ಟ ಕಣೋ ಜಿಪ್ಸಿ ಅಂದ್ರೆ. ನೀವ್ ಹೀರೋ ತರ ಇದೀರಾ ಬ್ರೋ. ಓ ಸಾರಿ, ನೀವ್ ಹೀರೋನೇ ಅಲ್ವಾ? ಟೈಮ್ ಈಗ ಆಗಿದೆ. ವಾಚ್ ವರ್ಕ್ ಆಗ್ತಿಲ್ವಾ? ಸರ್ ನಮಸ್ಕಾರ. ಟೈಮ್ ಎಷ್ಟು? ಹೆವಿ ಬಿಸಿಲು, ಅವಾಗಲೇ ಜನ ಜಾಸ್ತಿ ಇದ್ರು, ಅದಕ್ಕೆ ಇವಾಗ ವಿಡಿಯೋ ಮಾಡಕ್ ಬಂದಿದ್ದೀನಿ. ಓ ಸರ್ ನಮಸ್ಕಾರ. ಬರೀ ಒಂದು ಫೋನ್ ಇಲ್ಲ, ಕತೆ ಇಲ್ಲ. ಫೋನ್ ಇಲ್ಲ, ಕತೆ ಇಲ್ಲ. ಇದು 2.6 ಲೀಟರ್ ಇಂಜಿನ್, ಫೋರ್ಸ್ ಗುರ್ಕ. ಆನ್ ರೋಡ್ ಎಲ್ಲ ಎಷ್ಟಿದೆ ಇದು? 22,45,000 ಆನ್ ರೋಡ್ ಪ್ರೈಸ್. ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಎಲ್ಲ ಬರ್ತದೆ. ಎಲ್ಲ ಸ್ಟಾಕ್? ಹೌದು. ಮೈಲೇಜ್ ನಿಮಗೆ 14 ಕಂಪನಿ ಮೈಲೇಜ್ ಇದೆ ಆವರೇಜ್. ಮತ್ತೆ ಒಂದು 11 to 12 ನಿಮಗೆ ಕಸ್ಟಮರ್ ಫೀಡ್ಬ್ಯಾಕ್. ಎಲ್ಲ ಆಕಾಶಕ್ಕೆ ಹಿಡಿತಿದ್ಯಲ್ಲ, ಒಳ್ಳೆ ರಗಡ್ ಆಗಿ ಫೀಲ್ ಆಗಲ್ವಾ? ತಾರ್ಗಿದ್ ಬ್ಯೂಟಿಫುಲ್ ಆಗೈತಿ ಇದು. ಟೆಸ್ಟ್ ರೈಡ್ ನಾಳೆ ಸಿಗ್ತದಾ ಇದ್ರದ್ದು? ಯಾವ ಕಡೆ ಅಣ್ಣ? ಹಿಂದ್ಗಡೆಯಾ? ಎಕ್ಸಿಟ್ ಇಂದ ಹೋಗ್ಬಿಟ್ಟು ಬರೋದಾ? ಎಸಿ ಹಾಕ್ಬಿಡಿ ಬ್ರೋ ಹಂಗೆ. ಗೊತ್ತಂಗ ಅನಿಸ್ತಾ ಇದೆ. ರಾಕ್ಸ್ ನೋಡಿ ಹೈಟು, ರಾಕ್ಸ್ ಬೇಬಿ ಇದ್ರ ಮುಂದೆ. ತಾರ್ಗೂ ಹೋಲ್ಸ್ಬಿಡಿ ಬ್ರೋ. ನಿಮ್ಮ ಹತ್ರ ತಾರ್ ಇದೆ ತಾನೆ? ತಾರ್ ಸೇಲ್ ಆಯ್ತು. ಅಪ್ಪ ಮೇ ಬಿ ರೆಕಮೆಂಡ್ ಮಾಡ್ಬೋದು ಅಲ್ಲ. ಆಫ್ ರೋಡಿಂಗ್ ಮಲ್ಟಿಪರ್ಪಸ್ಗೆ ಆರಾಮಾಗಿ ಯೂಸ್ ಆಗುತ್ತೆ. ವಿಡಿಯೋ ಬರ್ತಾರೆ ಯಾರೇನು ವಿಡಿಯೋ ತೋಜಲ್ಲ. ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡಿ. ಓಕೆ ಫ್ರೆಂಡ್ ಬಾಯ್. ಮಸ್ತೆ ಕುಡ್ಲ ನಮ್ಮ ಇನಿ ಒಣಸ್ ಹೋಟೆಲ್ಗೆ ಬರ್ತದ. ವೇಟಿಂಗ್ ಉಂಡು, ವೇಟಿಂಗ್ ಇತ್ತಿನಲ್ಲ ಮಲ್ಲೇಜಿ ನಮ್ಮ ವೇಟಿಂಗ್ ಮುಗೀತದೆ. ಒಣಸ್ ಮಾಡ್ತದೆ ಇನಿ ನಮ್ಮ ಒಂಜಿ ಕುಡ್ಲ ತೋಜಾದು ದಡ್ಡ ದಿನ ಕುಡ್ಲ ಡಿಪ್ಪ ಕುಡ್ಲ ತೋಜಾದು ಬೊಕ್ಕ ಬೋಪ. ಸಬ್ಟೈಟಲ್ಸ್
ಇಲ್ಲಿ ಊಟ ಚೆನ್ನಾಗಿದೆ ಅಂತ ಇಷ್ಟೊಂದು ಜನ ಬರ್ತಾರ, ಇಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಜನ ಬರ್ತಾರ? ಕರೆಕ್ಟಾಗಿ ಕೇಳೋ. ತಲೆ ಓಡಿಸ್ತಾರ, ಬುದ್ಧಿವಂತ ಅಲ್ಲ. ಅನ್ಸಬ್ಸ್ಕ್ರೈಬ್ ಮಾಡು ನನ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಯಾ? ಸಬ್ಸ್ಕ್ರೈಬೇ ಮಾಡ್ತಾ ಇರಲಿಲ್ಲ ಅವರು. ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬ್ರೋ. ಊಟ ಮಾತ್ರ ಸಾಕಾಗಿತ್ತು ಅನ್ಕೋ. ಆನ್ಸರ್ ಸಿಕ್ತು ನನಗೆ ಜನ ಏನಕ್ಕೆ ಬರ್ತಾರೆ ಅಂತ. ರೇಟ್ ನೋಡಿ ಸಾಕಾಗ್ಲಿಲ್ವ ನಿಮಗೆ? ಇಷ್ಟು ಕಮ್ಮಿನಾ? ಒಂದು 20 ಐಟಮ್ ತಿಂದ್ವಾ? ಈಸಿಲಿ 1700 ರೂಪಾಯಿ. 10 ರೂಪಾಯಿಗೆ ರೈಸ್ ಕೊಡ್ತಾರೆ ಇಲ್ಲಿ ಜನ. ಹಿಂಗೆ ನಮ್ಮೂರ ಮನ್ಸು. ನಮ್ಮೂರ ಕಣ, ಮಂಗಳೂರು. ರಮ್ಯಾ ಮಂಗಳೂರಲ್ಲ ಅಲ್ವಾ? ಆಟೋ ಎಕ್ಸ್ಪೋ ಪಾಸಾ? ಸ್ಕೆಚ್ ಇಲ್ಲ ಬ್ರೋ, ಸ್ಕೆಚ್ ಆಯ್ತು. ಒಂದು ನಿಮಿಷ ರೀ. ಇಲ್ಲ, ಇವಾಗ ಹಾಕಿದ್ದು ಮಾಸ್ಕ್. ಬಿಸ್. ಥ್ಯಾಂಕ್ ಯು. ಹೆಡ್ ಲೈಟ್, ಇದು ಡೇ ಟೈಮ್ ರನ್ನಿಂಗ್ ಲೈಟ್. ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಕೊಡ್ತಿದ್ದಾರೆ ಇವರು. ಆಕ್ಚುಲಿ ಸ್ಪೇಸ್ ಇದೆ ಬ್ರೋ. ಸ್ಪೇಸ್ ತುಂಬಾ ಚೆನ್ನಾಗಿದೆ. ಸನ್ ರೂಫ್ ನೋಡಿ ಫುಲ್ ಇದೆ. ವೆಂಟಿಲೇಟೆಡ್ ಸೀಟ್ಗೆ ಬಟನ್, ಸನ್ ಶೇಡು ಇದೆ ಬ್ರೋ. ಇದು ಮೆರಿಡಿಯನ್ ಹೊಸ ಮಾಡೆಲ್. ಓ ಏನ್ ಬ್ರೋ ಇದು? ಆ ಕಡೆಯಿಂದ ಬರ್ತೀನಿ ರೀ. ಈ ಮಟ್ಟಕ್ಕೆ ಲಕ್ಸುರಿಯಸ್ ಆಗಿದೆ. ಥ್ಯಾಂಕ್ಸ್ ಅಣ್ಣ. ಎಷ್ಟು ಬ್ರೋ ಪ್ರೈಸ್? 25 to 44. ಆಕ್ಚುಲಿ ಮುಂಚೆ ಬರ್ತಾ ಇದ್ದ ಜೀಪ್ 5 ಸೀಟರ್ ಇತ್ತು, ಇದು 7 ಸೀಟರ್ ಇದೆ. ಏನ್ ನಿಮ್ಮ ಹೆಸರು? We are from Mysore. Mysore. Yeah. Welcome to Mangalore. So if you guys are planning to host an event or stay, you guys can come to the Shulin Palace. ಎಸ್ ಕ್ಲಾಸ್ ಅಲ್ಲ ಇದು? ಎಸ್ ಕ್ಲಾಸ್ ಅಂದ್ರೆ ಎಪಿಟಮ್ ಆಫ್ ಲಕ್ಸುರಿ. ವೆಲ್ಕಮ್ ಟು ಲ್ಯಾಂಡ್ ಕ್ರೂಸರ್. ಎಫಿಷಿಯನ್ಸಿ ಎಲ್ಲ ಎಷ್ಟು ಬರ್ತದೆ 1 ಲೀಟರ್ ಫ್ಯೂಯಲ್ಗೆ? ಅದ್ರಲ್ಲಿ ತೋರಿಸಿರೋ 7.1. MSC ಮೋಟರ್ ಸ್ಪೋರ್ಟ್ಸ್ ಅವರು ಇಲ್ಲಿ ಜಿಪ್ಸಿನ ಇಟ್ಟಿದ್ದಾರೆ, ಒಂದು ಸುಜುಕಿ ಡರ್ಟ್ ಬೈಕ್ ಇಟ್ಟಿದ್ದಾರೆ. ನಾನು ಆಕ್ಚುಲಿ ಕಾರ್ನ ತೊಳ್ಸೋಣ ಅಂತಿದ್ದೆ. ಒಂದಷ್ಟು ಜನ ಇದಾರೆ, ಏನಂತಾರೆ ಗೊತ್ತಾ, ಸುಮ್ನೆ ಆಫ್ ರೋಡ್ ಕಾರ್ಗಳು ಇಡ್ತೀರಾ, ಆಫ್ ರೋಡ್ ಎತ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ಅವರಿಗೆ ಗೊತ್ತಾಗ್ಲಿ ಅಂತ ಹಿಂಗೆ ಬಿಟ್ಟಿರೋದು. ಸುಮಾರು ದಿನ ಆದ್ಮೇಲೆ ನಮ್ ಜಿಪ್ಸಿಯಲ್ಲಿ ಕೂರ್ತಾ ಇರೋದು. ಆಕ್ಚುಲಿ ತುಂಬಾ ಕೆಲಸಗಳಾಯ್ತು, ತುಂಬಾ ಮಾಡಿಫಿಕೇಶನ್ಸ್ ಗಳಾಗಿದೆ, ಮತ್ತೆ ಒಂದಷ್ಟು ಇವೆಂಟ್ ಗಳಿಗೆಲ್ಲ ಹೋಗಿ ಬಂದಿದೆ. ಏನಂತೀರಾ ನಮ್ ಜಿಪ್ಸಿ ಬಗ್ಗೆ? ಕ್ರೇಜಿ. ನನ್ನ ಹತ್ರನೇ ಒಂದು 3 ವಾರ ಆಯ್ತು. ನೀವೊಂದ್ಸಲ ಕ್ಯಾಂಪಿಂಗ್ ಮಾಡಿದೀರಾ? ನೆಕ್ಸ್ಟ್ ಲೆವೆಲ್ ಅದು. ನಾನೇ ಓಡಿಸಿಲ್ಲ ಬ್ರೋ. ನಾನು ನೆಕ್ಸ್ಟ್ ಎತ್ಕೊಂಡು ಹೋಗ್ತೀನಿ. ನಮ್ಮ ಸ್ಟಾಲ್ ಅಲ್ಲಿ ಇರೋ ಜಿಪ್ಸಿಗಳು, ಇಲ್ಲೊಂದು ರೆಡ್ ಇದೆ, ಇಲ್ಲೊಂದು ಯೆಲ್ಲೋ ಇದೆ, ಇಲ್ಲೊಂದು ರೆಡ್ ಕಾರ್ ಇದೆ. ಇಲ್ಲಿ ಎಷ್ಟೊಂದು ಜನರ ಫೇವರೇಟ್ ಕಾರ್ ಇದೆ. But what is under this? Nothing. I heard some turbo whining under Yeah, we have fixed the blow-off valve. What lubricant pakilo? ಯಾ, ಏರ್ ಫಿಲ್ಟರ್, ಬ್ಲೋ ಆಫ್ ವಾಲ್ವ್ಸ್ ಇದೆ. ಟರ್ಬೋ ಸ್ಟಾಕ್ ಇಟ್ಟಿದ್ದೀರಾ ಅಲ್ವಾ? Problem with the petrol tar is you cannot remap. By looks, I don't know, but it sounds crazy, really crazy. ಈ ಒಂದು ಸ್ಪೆಷಲ್ ಆಗಿ ನೋಡ್ಬೇಕಾಗಿರೋದು, ಇಲ್ಲಿ ಹೊಸದಾಗಿ ಹಾಕ್ಸಿರುವಂತ ಟಾಕ್ಸಿಕ್ ಲೋಗೋ. ಈ ಹೇಟರ್ಸ್ಗೆ ಅಂತ ಒಂದು ಬಟನ್ ಇದೆ ಬ್ರೋ ಆ ಕಾರಲ್ಲಿ, ನೋಡ್ಬೇಕು. ನನ್ಗೆ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ನೈಸ್. ನಂದು RDAB ಅಂತೇಳಿ, ನಾನು ಬೈಕ್ ರೈಡಿಂಗ್ ಮಾಡ್ತೀನಿ, ಮೋಟೋ ಬ್ಲಾಗ್ ಮಾಡ್ತೀನಿ. 1 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನಾನು ಪೆಟ್ರೋಲ್ ಇಂದ ಎಲೆಕ್ಟ್ರಿಕ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ ನಮ್ಮ ಹುಡುಗರನ್ನ. ಆಮಿಫೈಡ್ ರಾಲಿಂಗ್ ಕಾರು ಲಾಸ್ಟ್ ಟೈಮ್ ನೀವು ಓಡಿಸಿದ್ರೆ ತಾನೆ? ಏನೋ ಇರುತ್ತೆ, ಅದೆಲ್ಲ ಕೇಳಬಾರ್ದು. ಮುಂಚೆ ಆಫ್ ರೋಡ್ ಅಂದ್ರೆ ಜನ ಎಕ್ಸ್ಪಲ್ಸ್ ಅಂತಿದ್ರು, ಇವಾಗ ಆಫ್ ರೋಡ್ಗೆ ಅಂತ ಇನ್ನೊಂದು ಗಾಡಿ ಬಂದಿದೆ. ಲಿಟ್ರಲ್ ಸೈಕಲ್ ಬ್ರೋ ಇದು. ಟೈಗರ್ಗಿಂತ ಶಾರ್ಟೇ ಇದೆ ಬ್ರೋ. ನಮ್ಮ ಟೈಗರ್ ಅಲ್ಲಿ ಹಿಂಗ್ ನಿಂತ್ಕೋಬೇಕು. ನಾವು ಆಕ್ಚುಲಿ ಈ ಗಾಡಿನ ತಗೋಬೇಕು ಅಂತ ತುಂಬಾ ದಿವಸದಿಂದ ಅನ್ಕೋತಾ ಇದೀವಿ. ನಾವಿಲ್ಲಿ ಲಿಟಲ್ ಪ್ರಿನ್ಸ್ ಅಂತ ಒಂದ್ ಜಾಗದಲ್ಲಿ ಇರೋದು. ಒಂಥರ ಪೀಸ್ಫುಲ್ ಆಗಿದೆ ಗುರು ಈ ಜಾಗ. ಇಲ್ಲೇನೆ ಪಕ್ಕಾ ಸನ್ಸೆಟ್ ಪಾಯಿಂಟ್ ಇದೆ, ತಣ್ಣೀರ್ ಬಾವಿ ಬೀಚ್ ಅಂತ. ಆಟೋ ಎಕ್ಸ್ಪೋ ಎಲ್ಲ ಮುಗೀತು, ಇವಾಗ ಬೀಚ್ ಹತ್ರ ಹೋಗೋಣ. ಬೀಚ್ ಹತ್ರ ಹೋಗಿ ಬೇಬ್ಸ್ ಸನ್ಸೆಟ್ ನೋಡೋಣ. ಹಾಯ್ ಬಾಯ್ಸ್. ನೆನ್ನೆ ರಾತ್ರಿ ಒಟ್ಟಿಗೆ ಮಲಗದಕ್ಕೆ ಈ ರೇಂಜ್ ಸಿಂಕು. ಇಷ್ಟ ದಿನ ಮೀಟಪ್ ಅಲ್ಲಿ ನನ್ನ ಜನ ವಾಚ್ ಇಂದ ಕಂಡಿಡ್ತಾ ಇದ್ರು, ಇನ್ಮೇಲೆ ಗ್ಲಾಸ್ ಇಂದ ಕಂಡಿಡಿತಾರೆ. ಇದು ಓಕ್ಲೆ ಟೂರ್ ಡೆ ಫ್ರಾನ್ಸ್ ಎಡಿಷನ್. 17,500 ರೂಪಾಯಿ ಇತ್ತು. ನೀವು ಅಡ್ಜಸ್ಟ್ ಎಲ್ಲ ಮಾಡ್ಕೋಬಹುದು, ಬಟ್ ಒಂದ್ಸಲ ಹಾಕೊಂಡ್ರೆ ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಬಾಯ್ಸ್ ಎಲ್ಲ ಇವಾಗ ನೀರಲ್ಲಿ ಬೀಳೋಣ ಅಂತ ಹೋಗ್ತಾ ಇದೀವಿ. ಕಿರಣ್ ಅವ್ರದ್ದು ಟಿ ಶರ್ಟ್ ಹಾಕೊಂಡು ಹೋಗ್ತಿದ್ದೀನಿ. ಅವ್ರ ಮೇಲೆ ಇರೋ ಪ್ರೀತಿಗಲ್ಲ, ಅವ್ರನ್ನ ನೀರೊಳಗೆ ಮುಳುಗ್ಸೋಣ ಅಂತ. ನನ್ನ ಜೊತೆ ಇರೋ ಕ್ರಿಯೇಟರ್ಸ್ ಎಲ್ಲ ಮುಳುಗಿಸ್ತೀನಿ ನಾನು. ಏನಂತೀರಾ? ಪ್ರೀತಿಯಲ್ಲಿ ಮುಳುಗಿಸ್ತೀನಿ ಬ್ರೋ. ರಾತ್ರಿ ನಾವು ಅಡ್ವೆಂಚರ್ ಮಾಡಕ್ಕೆ ಅಂತ ಎಲ್ಲಿಗೆ ಬಂದಿದೀವಿ? ಕರಾಳ ರಾತ್ರಿಗಳು. ಇವತ್ತು ಗೋಸ್ಟ್ ಹಂಟಿಂಗ್ ಮಾಡ್ತೀವಿ ನಾವಿಲ್ಲಿ. ಇದೇನ್ ನೋಡ್ತಾ ಇದೀರಾ? ಇದು ಕಾಣಿಸ್ತಾ ಇಲ್ಲ ಬ್ರೋ, ಲೈಟ್ ಬಿಡಿ ಯಾರಾದ್ರೂ. ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಕರೀತಾರೆ ಈ ಪ್ಲೇಸ್ಗಳನ್ನ. ಎಷ್ಟು ದೂರ ಹೋಗ್ಬೋದಣ್ಣ? ಗೋವಾ ತನಕ ಹೋಗ್ಬೋದಲ್ಲ? ನಮ್ಮ ಮೋನಿಶಕ್ಕೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಮೋನಿ. ನಿಶಾಂತ್ ಬಾಯಿಗೆ ಇಟ್ಬಿಟ್ಟೆ ಥ್ಯಾಂಕ್ಸ್ ಹೇಳೋದು. ಹಾಯ್ ಬಾಯ್ಸ್. ನಮಸ್ಕಾರ. ಏನ್ ಪೀಸ್ಫುಲ್ ಆಗಿದೆ ಬ್ರೋ ಇದು. A few moments later. ಚಂದು ಬ್ರೋ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಅದು ಫಸ್ಟ್ ಟೈಮ್ ನಿಮ್ಮ ಜೊತೆ ಈ ಥರ ಲಾಂಗ್ ಜರ್ನಿ ಬಂದಿರೋದು ನಾನು ಜೀವನದಲ್ಲಿ ಬೆಳಕು ಬರ್ಸಕ್ಕೆ ಈಗ ಟ್ರೈ ಮಾಡ್ತಾ ಇದ್ದೀನಿ ನಾನು. 3, 2, 1 ಬಂದು.
ಫಿಶ್ ಅವರು ಜೆಲಿ ಫಿಶ್ ಹಿಡಿದಿದ್ದಾರೆ. ಹಿಂಗಿದೆ ಮಗ ಎಕ್ಸ್ಪೀರಿಯನ್ಸ್? ಮುಲ ಮುಲ ಅಂತಿದ್ಯಾ? ಈ ಮಂಗಳೂರದು ಒಂದು ಬ್ಯೂಟಿ ಏನು ಅಂದರೆ, ಇಲ್ಲೇ ಕ್ರಿಕೆಟ್ ಆಡ್ಕೊಂಡು ನಾವು ಇಲ್ಲೇ ಒಂಚೂರು ವಾಕಿಂಗ್ ಹೋದರೆ ನೀರು ಸಿಕ್ಬಿಡುತ್ತೆ. ಇಲ್ಲಿ ಗುಳಿಗಜ್ಜ ದೇವಸ್ಥಾನ ಇದೆ, ಇಲ್ಲಿ ಚರ್ಚ್ ಇದೆ, ಇಲ್ಲಿ ನಮ್ಮ ಕಾರ್ ಇದೆ. ನಾವು ಲೈಫಲ್ಲಿ ಮಾಡಿರುವಂಥ ಮೋಸ್ಟ್ ಪೀಸ್ಫುಲ್ ಪರ್ಚೇಸ್ ಅಂದರೆ ಇದೇ ಇರಬೇಕು. ಒಂದು ಕಡೆನೂ ಕೈ ಕೊಡಲ್ಲ. ಆಲ್ಮೋಸ್ಟ್ ಸೌತ್ ಇಂಡಿಯಾ ಫುಲ್ಲು, ಗೋವಾ ತನಕನೂ ಇದ್ರಲ್ಲಿ ಹೋಗಿ ಬಂದ್ಬಿಟ್ಟಿದ್ದೀವಿ. ಓ ಸೂಪರ್. ನೀವೇ ಮಾಡಿದ್ದ ಇದು? ಬನ್ನಿ ಬನ್ನಿ ಬನ್ನಿ. ಕಿರಣ್ ಅವರಿಲ್ಲ ಅಂತೀರ? ಕಿರಣ್ ಅವರಿಲ್ಲ. ಸೂಪರ್ ಒಂದಿದೆ ನೋಡಿ ಬೈಕ್ ಒಂದು. ಎಲ್ಲಿ ಸಿಕ್ತಿದ್ಯಾ ಮಂಗಳೂರಲ್ಲಿ? ಯಾವ್ದಿದು ಕಿಲ್ಲರ್ ಬುಲ್ಲು? ಕಂಪ್ಲೀಟ್ ರ್ಯಾಲಿಗೆ ಮಾಡಿರೋದಾ? ಎಷ್ಟಾಗತ್ತೆ ಬ್ರೋ ಇದೆಲ್ಲ ಬಿಲ್ಡ್ ಮಾಡಕ್ಕೆ? 33 11 lakhs worth of suspension. ಓ ಡಿಫ್ರೆಂಟ್ ಲಿಕ್ಸ್ ಇದೆ. ಒಂದು ಸೀಟ್ಗೆ 1 ಲಕ್ಷ. 2 ಲಕ್ಷ ಸೀಟು. ಇದು ಸೀಟ್ ಬೆಲ್ಟ್ ಅದು 25,000. ಈಗ 28,000 ಆಗಿದೆ. 2.5 ಲಕ್ಷ ಸೀಟ್ಗೆ ಆಯ್ತಲ್ಲ? 2.5 ಲಕ್ಷ ಆಯ್ತು. ರೋಲ್ ಬಾರ್ 1 ಲಕ್ಷ. ಸ್ಟೇರಿಂಗ್ ಚೇಂಜ್ ಮಾಡಿಲ್ವಾ? ಅದು ಮಾಡಿಲ್ಲ, ಅದು ಅದೇ ಲಕ್ಕಿ ಸ್ಟೇರಿಂಗ್. ಡ್ಯುಯಲ್ ಶಾಕ್ಸ್ ಇದೆ. ಏನ್ ಅಡ್ವಾಂಟೇಜ್ ಡಬಲ್ ಶಾಕ್ ಹಾಕಿರೋದು? ಬಂಪಿಂಗ್ ಕಡಿಮೆ ಆಗುತ್ತೆ. ಇದು INRC ಓಡಿಸಬಹುದಾ? INRC ಬಿಲ್ಡ್ ಇದು. ಎರಡೇನಕ್ಕೆ ಇಟ್ಕೋತೀರಾ? ಅದು ರೈಟ್ ಲೆಫ್ಟ್ ಆಗಲ್ಲ, ಲೆಫ್ಟ್ ರೈಟ್ ಆಗಲ್ಲ. ಒನ್ ಟೈರ್ಗೆ 14,000 15,000. ಎಷ್ಟು ಕಿಲೋಮೀಟರ್ ಬರುತ್ತೆ? ವೀಲ್ಗಳು ಒಂದೊಂದು ಸ್ಟೇಜ್ ಅಲ್ಲೇ ಖಾಲಿ. ಮೀಡಿಯಮ್, ಸಾಫ್ಟ್, ಹಾರ್ಡ್, ಸೂಪರ್ ಸಾಫ್ಟ್. ಈಗ ಐಮನ್ ಕರೀಲಿ ಅದು ಸೂಪರ್ ಸಾಫ್ಟ್. ಇದೆಯಲ್ಲ ಅದು ಸೂಪರ್ ಸಾಫ್ಟ್. ಇಲ್ಲಿ ನಂದಕಿಶೋರ್ ಅವ್ರದ್ದು ರ್ಯಾಲಿ ಕಾರ್ ಇದೆ, ಇಲ್ಲಿ ನಮ್ದು ರ್ಯಾಲಿ ಕಾರ್ ಇದೆ. ಮುಂಚೆ ಈ ತರ ದೊಡ್ಡ ವೀಲ್ ಇತ್ತು, ಅದನ್ನ ಬಿಚ್ಚಾಕ್ಬಿಟ್ಟು ರ್ಯಾಲಿ ಟೈರ್ಸ್, ರ್ಯಾಲಿ ವೀಲ್ ಹಾಕೊಂಡು ಹೋಗ್ತಾ ಇರೋದು. 28 ಅಂದ್ರೆ 2028 ಆದ್ಮೇಲೆ ಬೇರೆ ಸೀಟ್ ಬೆಲ್ಟ್. 10 ವರ್ಷಕ್ಕೊಂದ್ಸಲ ನೀವು 2.5 ಲಕ್ಷ ಖರ್ಚು ಮಾಡಿ ಚೇಂಜ್ ಮಾಡಿಸ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಎಷ್ಟೊಂದು ಪಾರ್ಟ್ಸ್ ಗಳು ಚೇಂಜ್ ಆಗ್ತಿರುತ್ತಲ್ವಾ ರ್ಯಾಲಿಯಲ್ಲಿ? ಚೇಂಜ್ ಮಾಡ್ಬಿಟ್ಟಿರ್ತೀವಿ. ನಾನು ನಾಲ್ಗೆಲ್ ಮಚ್ಚೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ. ಮೈಸೂರಲ್ಲಿ ನೋಡಿದ ಗಾಡಿ ಮಂಗಳೂರಲ್ಲಿದೆ. ಅಲ್ಲೊಂದು ಸಿವಿಕ್ ಇದೆ, ಅದ್ರ ಮೇಲೆ ಕಣ್ಣು ಬಿದ್ದು ಬಿಡಿದೆ ನಂದು. ಮಂಗಳೂರು ಬಿಸಿಲಿಗೆ ತಂಪು ಮಾಡ್ಕೊಳ್ಳೋಣ ಅಂತ ಬೋಂಡಾ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಯಾಕೋ ಇಲ್ಲಿ ಬರೀ 10 ರೂಪಾಯಿ ಎಳ್ನೀರು. ದಿನಕ್ಕೆ 15,000 ಇಂದ 17,000 ಅಷ್ಟು ಎಳ್ನೀರನ್ನ ಕಟ್ ಮಾಡ್ತಾರೆ ಐಸ್ ಕ್ರೀಮ್ ಯೂಸೇಜ್ಗೆ. ವೇಸ್ಟ್ ಆಗಬಾರ್ದು ಅನ್ನೋ ಇದು ರೀಸನ್ಗೋಸ್ಕರ ಈಗ ಈ ಥರ ಏನು ಫ್ಲೇವರ್ ಗೀವರ್ ಅಥವಾ ಕೆಮಿಕಲ್ ಏನು ಆ್ಯಡ್ ಮಾಡಿಲ್ಲ. ಜಸ್ಟ್ ಅದ್ರದ್ದು ಹಾಲು, ಸಕ್ಕರೆ, ಆಮೇಲೆ ಅದ್ರದ್ದು ಎಕ್ಸ್ಟ್ರಾಕ್ಟ್ ಮಾಡಿರೋದು ಇದು. ಸಗದಾಗಿರುತ್ತೆ ಇದು. ಬೊಂಡಾ ಫ್ಯಾಕ್ಟ್ರಿಯಿಂದ ಈ ಕಡೆ ಬಂದ್ರೆ ಲ್ಯಾಂಡ್ಸ್ ಫ್ಲೇವರ್ ಅಂತ ಒಂದು ಬಿಲ್ಡಿಂಗ್ ಇದೆ. ಸಕ್ಕತ್ತಾಗಿದೆ ಗುರು ಈ ಬಿಲ್ಡಿಂಗು. ಏನು ಅಂತ ವಿಚಾರಿಸ್ತಾ ಇದೀವಿ. ಬೋರ್ಡ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಹೋದ್ರೆ ಹಳೇ ಮನೆಗಳಿದೆ. ಬೊಂಡಾ ಫ್ಯಾಕ್ಟ್ರಿ ಓನರ್ ಮನೆನಾ? ಇಲ್ಲೊಂದು ಮಧ್ಯ ಒಂದು ಜಾಗಕ್ಕೆ ಬಂದು ನಿಲ್ಸಿದೀವಿ ಅಡ್ವೆಂಚರ್ ಮಾಡೋಣ ಅಂತ. ಇಲ್ಲಿ ಆಕ್ಚುಲಿ ನಾವು ಜಿಪ್ಸಿ ತರೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಜಿಪ್ಸಿ ಇನ್ನು ರೇಸಲ್ಲಿ ಓಡ್ತಾ ಇದೆ. ಕಿರಣ್ ಜಿಮ್ನಿ ತಗೊಂಡು ಇಷ್ಟೊಂದೆಲ್ಲ ಅಡ್ವೆಂಚರ್ ಮಾಡಿರಲ್ಲ. ನಾವು ವರ್ನಾಲ್ ಮಾಡ್ತಾ ಇದೀವಿ. ಯಾಕ ಮುಂದೆ ಬರ್ತಾ ಇದೆಯಾ? ಹೋಗ್ಲಿ 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 ಹೋಗ್ಲಿ. ಬೆಳಗ್ಗೆ ಎದ್ದು ಸೇಂದಿ ಅಂಗಡಿಗೆ ಬಂದಿದೀವಿ. ಬ್ರೋ ಹಿಂಗಿದೆ ನೋಡಿ ಬ್ರೋ, ಕಣ್ಣು ಬಾಯಿ ಸೇಂದೇಶ. ಏನ್ ಬ್ರೋ ಇದು ಮಜ್ಜಿಗೆ ತರ ಇದೆ? ನೀನೇ ಬೇಕು. ನಮ್ಮೂರಲ್ಲಿ ಬೈತಾರಲ್ಲ ಬ್ರೋ, ಮೈಯಲ್ಲಿ ಮಾಂಸ ಇಲ್ಲ ಅಂದ್ರೆ ಹಾರಾಡ್ತೀಯಾ ಅಂತ. ಹೊಡೆದ್ಬಿಟ್ಟು ತೇಲಾಡ್ತಿದ್ದೆ. ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಅಥವಾ ನಿಮ್ ಲೈಫಲ್ಲಿ ಬ್ರೇಕಪ್ ಆಗಿದ್ರೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಲೈಫಲ್ಲಿ ಒಬ್ಬರೇ ಇದ್ದೀರಾ ಅಂತ. ನಿಮ್ ಸುತ್ತ ನೋಡಿ ನಿಮ್ ಸ್ನೇಹಿತರು ಇರ್ತಾರೆ. ನಾನು ಈ ಸಲ ವ್ಯಾಲೆಂಟೈನ್ಸ್ ಡೇನ ನನ್ನ ಫ್ರೆಂಡ್ಸ್ ಜೊತೆನೆ ಸೆಲೆಬ್ರೇಟ್ ಮಾಡಿದ್ದು. ನನ್ನ ಲೈಫಲ್ಲಿ ಒಂದು ಅರ್ಥ ಆಗಿರೋದೇನು ಅಂದ್ರೆ, ಪ್ರೀತಿಯಲ್ಲಿ ನಿಮ್ಗೆ ಸ್ನೇಹ ಸಿಗದೆ ಇರ್ಬೋದು, ಆದ್ರೆ ನಿಮ್ಮ ಸ್ನೇಹಿತರ ಹತ್ರ ಪ್ರೀತಿ ಖಂಡಿತವಾಗ್ಲೂ ಸಿಗುತ್ತೆ. ಹಲೋ, ಯಾವ್ದೋ ಇದು ಕೋಳಿ ಹಿಂಗೈತೆ? ನೆನೆ ರಾತ್ರಿ ಇದ್ರದೇ ಯಾವ್ದನ್ನ ಫ್ರೆಂಡ್ ನ ತಿಂದಿರ್ತೀರಾ ನೀವು. ದಟ್ಸ್ ಅ ಬಿಗ್ ಬ್ಲಾಕ್ ಕಾಕ್. ಹೀರೋಗಳಾದ್ರೂ ಬಂದಿಲ್ಲ, ಬಂದು ನೋಡ್ಲಿಕ್ಕೆ ಬಂದಿಲ್ಲ. ಟಿಪಿಕಲ್ ಬಂದಾಗ ಮಾತ್ರ ಬಂದಿದ್ದೇವೆ ಇಲ್ಲಿ ಮಂಗಳೂರಲ್ಲಿ. ಅದು ಫ್ಯಾನ್ ಅಂದ್ರೆ ನಾವು ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡೀರಿ. ಓಕೆ, ಥ್ಯಾಂಕ್ ಯು.